ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ನಾಮಿನೇಟ್ ಆಗಿರಲಿ ಮನೆಗೆ ಹೋಗೋರು ಯಾರು ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಶುಕ್ರವಾರ ಮತ್ತು ಗುರುವಾರ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಬಟ್ ಶುಕ್ರವಾರ ಎಪಿಸೋಡ್ ಆದ್ಮೇಲೆ 12 ಗಂಟೆ ತನಕ ಮಾತ್ರ ವೋಟಿಂಗ್ ಪೋಲ್ಸ್ ಓಪನ್ ಆಗಿರುತ್ತೆ. ಮತ್ತೆ ಈ ವೋಟಿಂಗ್ ಪೋಲ್ಸ್ ಕ್ಲೋಸ್ ಆದ್ಮೇಲೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಏನಕ್ಕಂದ್ರೆ 12 ಗಂಟೆ ಲಾಸ್ಟ್, ಆಮೇಲೆ ವೋಟ್ ಮಾಡಕ್ ಆಗಲ್ಲ. ನಮ್ಮ ಭಾನುವಾರ ಎಪಿಸೋಡ್ ಅಲ್ಲಿ ಒಬ್ರು ಹೆಲ್ಮೆಟ್ ಆಗಿ ಹೋಗ್ತಾರೆ ಮನೆಗೆ. ಆ ಹೆಲ್ಮೆಟ್ ಆಗೋದು ಯಾರು, ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಟಾಪ್ ಅಲ್ಲಿ ಇರೋದು ಯಾರು, ಬಾಟಮ್ ಅಲ್ಲಿ ಇರೋದು ಯಾರು, ಖಂಡಿತವಾಗ್ಲು ಎಪಿಸೋಡ್ ಆದ್ಮೇಲೆ ತುಂಬಾನೇ ಬದಲಾವಣೆ ಕಂಡಿದೆ. ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಕಂಡಿದೆ, ಬಟ್ ಸ್ಥಾನ ಅಂತ ಬಂದಾಗ ತುಂಬಾನೇ ಅಲ್ಲೆಲ್ಲ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಮನೆಗೆ ಹೋಗೋದು ಯಾರು ಕನ್ಫರ್ಮ್ ಆಗಿ ಅಂತ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ 7 ಜನ ಅಂತ ಹೇಳಿದೆ. ಫೀಮೇಲ್ ಕಂಡೀಷನ್ ತಗೊಂಡ್ರೆ ಚೈತ್ರ, ಐಶ್ವರ್ಯ, ಭವ್ಯಗೌಡ ಮತ್ತು ನಮ್ಮ ಶೋಭಾ ಶೆಟ್ಟಿ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನು ಮೇಲ್ ಕಂಡೀಷನ್ ತಗೊಂಡಾಗ ಶಿಶಿರು, ನಮ್ಮ ಗೋಲ್ಡ್ ಸುರೇಶ್, ನಮ್ಮ ತ್ರಿವಿಕ್ರಮ್ ಆಗಿದ್ದಾರೆ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಯಾರು ಬಾಟಮ್ ಅಲ್ಲಿ ಇದಾರೆ ಅಂತ ನಾನು ನಿನ್ನೆನೆ ಹೇಳಿದ್ದೆ. ಖಂಡಿತವಾಗ್ಲೂ ಬಾಟಮ್ 3 ಅಂತ ತಗೊಂಡ್ರೆ ಚೈತ್ರ, ಗೋಲ್ಡ್ ಸುರೇಶ್, ಐಶ್ವರ್ಯ ಇವರು ಲಾಸ್ಟ್ ಅಲ್ಲಿ ಇದ್ದಾರೆ. ಇವರಲ್ಲಿ ಯಾರಾದ್ರೂ ಮನೆಗೆ ಹೋಗ್ತಾರ ಅಂದ್ರೆ 5ನೇ ಸ್ಥಾನ ಅಂತ ಬಂದಾಗ ನಮ್ಮ ಚೈತ್ರ ಅವರು ಇದ್ದಾರೆ. 6ನೇ ಸ್ಥಾನ ಅಂತ ಬಂದಾಗ ಗೋಲ್ಡ್ ಸುರೇಶ್ ಇದ್ದಾರೆ. 7ನೇ ಸ್ಥಾನ ಅಂತ ಬಂದಾಗ ಐಶ್ವರ್ಯ ಇದ್ದಾರೆ. ಬಟ್ ಐಶ್ವರ್ಯ ಅವರನ್ನ ಈ ವಾರ ಮನೆಯಿಂದ ಕಳ್ಸೋದು 100ಗೆ 90% ಡೌಟ್. ಯಾಕಂದ್ರೆ ಅವ್ರ ಮನೆಯಿಂದ ಕಳ್ಸಕ್ ಆಗಲ್ಲ. ಬಿಗ್ ಬಾಸ್ ಅವರಿಗೆ ಒಂದು ಸೆಲೆಬ್ರಿಟಿ ಆ ಕಲರ್ಸ್ ಕನ್ನಡಕ್ಕೆ ಬೇಕಾದವರು ಅಂತ ಹೇಳ್ಬೋದು ನನ್ಗೆ ಅನ್ಸಿರೋ ಪ್ರಕಾರ. ಬಟ್ ಯಾವ ರೀತಿ ಒಂದು ಹೆಲ್ಮೆಟ್ ಮಾಡ್ತಾರಂತ ಕನ್ಫರ್ಮ್ ಹೇಳ್ಬೇಕಾದ್ರೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ, ನನ್ನ ಅನಾಲಿಟಿಕ್ ಪ್ರಕಾರ, ನನ್ನ ರಿವ್ಯೂ ಪ್ರಕಾರ ಯಾರು ಮನೆಗೆ ಹೋಗ್ತಾರೆ ಈ ವಾರ ಅಂತ ಹೇಳೋದಾದ್ರೆ ಕನ್ಫರ್ಮ್ ಪಕ್ಕ ನಮ್ಮ ಗೋಲ್ಡ್ ಸುರೇಶ್ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರೆ. ಈ 3 ಜನ ಬಾಟಮ್ ಅಲ್ಲಿ ಇದ್ದಾರೆ. ಆದ ಕಾರಣ ಇವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಟಾಪ್ ಅಂತ ತಗೊಂಡಾಗ ಖಂಡಿತವಾಗ್ಲೂ ಮೊದಲನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ. ಯಾವುದೇ ಡೌಟ್ ಬೇಡ, ಮೊದಲನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಇದ್ದಾರೆ ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ. 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಶಿಶಿರ್ ಅವರು ಇದ್ದಾರೆ. ಶಿಶಿರ್ ಅವರು ಕೂಡ ತುಂಬಾನೇ ವೋಟ್ಸ್ ಬರ್ತಾ ಇದೆ. ಇನ್ನು 3ನೇ ಸ್ಥಾನ ಅಂತ ಬಂದಾಗ ಭವ್ಯಗೌಡ ಇದ್ದಾರೆ. ಇನ್ನು 4ನೇ ಸ್ಥಾನ ಅಂತ ಬಂದಾಗ ನಮ್ಮ ಇವ್ರು ಇದ್ದಾರೆ, ಯಾರು, ಶೋಭಾ ಶೆಟ್ಟಿ. ಕಾರಣ ಇಷ್ಟೇನೆ, ಸ್ವಲ್ಪ ಫಿಸಿಕಲ್ ಆಗಿ ಆಟ ಆಡಕ್ಕಾಗ್ತಿಲ್ಲ. ಅವ್ರ ಮನೇಲಿ ಇಟ್ಕೊಂಡಿದ್ದೆ ಫಿಸಿಕಲ್ ಆಗಿ ಆಟ ಆಡ್ತಾರಂತ. ಈ ವಾರ ಎಲ್ಲ ಕೇವಲ ಸಲಹೆಗಾರರಾಗಿ ತುಂಬಾ ಗಿವ್ ಅಪ್ ಕೊಡ್ತಾ ಇದ್ರು ಎಲ್ಲದರಲ್ಲೂ. ಅದು ಬೇರೆ ನಿನ್ನೆ ಸ್ವಲ್ಪ ಸಣ್ಣ ಹಿಂಟ್ ಬೇರೆ ಸಿಕ್ಕಿದೆ, ಇವರೇ ಹೋಗ್ತಾರೆ ಅಂತ ಹೇಳಿ. ಆದ್ರಿಂದ 9ನೇ ವಾರ ಎಲಿಮೆಂಟ್ ಆಗೋದು ನಮ್ಮ ಗೋಲ್ಡ್ ಸುರೇಶ್ ಅವರು ಅಂತ ಹೇಳಿ ವೋಟಿಂಗ್ ಪ್ರಕಾರ ತಗೊಂಡ್ರೆ, ನಮ್ಮ ಚಾನಲ್ ಪ್ರಕಾರ ತಗೊಂಡ್ರೆ ಕೂಡ ಇವರೇ ಮನೆಗೆ ಹೋಗ್ತಾರೆ ಅಂತ ಹೇಳೋದು ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸ್ತಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇದು 90% ಕನ್ಫರ್ಮ್ ನನ್ಗೆ ಅನಿಸ್ತಾ ಇದೆ ಆ ರೀತಿ. ಮತ್ತೆ ನಿಮ್ಮ ಪ್ರಕಾರ ಈ ವಾರ ಮನೆಗೆ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.